ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಏನು ಬ್ಲೆಸ್ಸಿಂಗ್ಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾವಾಗ ಇದನ್ನು ನೀವು ವಾಚ್ ಮಾಡ್ತೀರಾ ಹಾಗೆ ನಿಮಗೆ ಇದು ರೆಸನೇಟ್ ಆಗುತ್ತೆ. ಇಲ್ಲಿ 2 ನಂಬರ್ಸ್ ಇದೆ, ನಂಬರ್ 1 ಹಾಗೂ ನಂಬರ್ 2. ಅಮೆಥಿಸ್ಟ್ ಆ್ಯಂಡ್ ಗ್ರೀನ್ ಅವೆಂಚರಿಂಗ್. ಎಸ್, ಪೈಲ್ 1 ಹಾಗೂ ಪೈಲ್ 2. ಒಂದು ನಿಮಿಷ ಪಾಸ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ, ರಾಯರನ್ನ ಪ್ರಾರ್ಥಿಸಿ. ಯಾವುದು ನಿಮಗೆ ನಂಬರ್ ಅಟ್ರಾಕ್ಟ್ ಅನ್ನಿಸ್ತದೆ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ರಾಯರಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ, ಗುರುಗಳಿಂದ ನಿಮಗೇನು ಮೆಸೇಜ್ ಸಿಗ್ತಿದೆ ನೋಡೋಣ. ಎಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಕಮೆಂಟ್ಗೆ, ನಿಮ್ಮೆಲ್ಲರ ಪ್ರೀತಿಗೆ. ಥ್ಯಾಂಕ್ ಯು ಸೋ ವೆರಿ ಮಚ್. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1, ಯಾರೇ ಒಂದು ಅಮೆಥಿಸ್ಟ್ ಚಾಯ್ಸ್ ಮಾಡಿದ್ದೀರಾ, ನಂಬರ್ 1 ಈ ಒಂದು ರೀಡಿಂಗ್ ನಿಮಗಾಗಿ ಏನೆಲ್ಲ ಮೆಸೇಜಸ್ ನಿಮಗಾಗಿ ಬರ್ತಿದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಫಾರ್ ಪೈಲ್ ನಂಬರ್ 1. ಎಸ್, ಪೈಲ್ ನಂಬರ್ 1. ಎಲ್ಲೋ ಒಂದು ದೂರದ ಪ್ರಯಾಣದಿಂದ ನಿಮ್ಮ ಲೈಫಿಗೆ ಒಳ್ಳೆಯದಾಗ್ತಿದೆ. ಹಾಗೂ ನೀವೆಲ್ಲಿ ಪ್ರಯಾಣ ಮಾಡ್ತಿದ್ದೀರಾ, ಅಥವಾ ನೀವು ಅಂದ್ಕೊಂಡಿರ್ಬೋದು ಆ ಒಂದು ಸ್ಥಳಕ್ಕೆ ಹೋಗ್ತೀನಿ ಅಂತ, ಅಥವಾ ಅಂದ್ಕೊಳ್ಳದೇ ಇರಬಹುದು, ಬಟ್ ಆ ಒಂದು ಸ್ಥಳಕ್ಕೆ ನೀವು ವಿಸಿಟ್ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಹಾಗೂ ಶೀಘ್ರದಲ್ಲೇ ಆ ಒಂದು ಸ್ಥಳಕ್ಕೆ ನೀವು ವಿಸಿಟ್ ಮಾಡ್ತಿರ್ಬೋದು. ಅದು ರಾಯರ ಸನ್ನಿಧಾನಕ್ಕಾಗಿರ್ಬೋದು, ಮಂತ್ರಾಲಯಕ್ಕಾಗಿರ್ಬೋದು, ಅಥವಾ ಯಾವ್ದಾದ್ರು ಪುಣ್ಯಕ್ಷೇತ್ರ ದರ್ಶನ ನೀವು ಮಾಡ್ತಿರ್ಬೋದು, ಅಥವಾ ಎಲ್ಲಿ ನೀವು ಪಯಣಿಸ್ತಿದ್ದೀರಾ ಆ ಒಂದು ಸ್ಥಳ ಹೋಗಿ ಬಂದಮೇಲಿಂದ ನಿಮ್ಮ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳು ಇದೆ. ಪೈಲ್ ನಂಬರ್ 1 ಸ್ವಲ್ಪ ದೃಷ್ಟಿ ಇದೆ ಫಾರ್ ಪೈಲ್ ನಂಬರ್ 1ಗೆ. ಆ ದೃಷ್ಟಿಯಿಂದ ನಿಮ್ಮನ್ನು ರಾಯರು ದೂರ ಮಾಡ್ತಿದ್ದಾರೆ, ನಿವಾರಣೆ ಮಾಡ್ತಿದ್ದಾರೆ. ಎಸ್, ಏನು ಮನಸ್ಸಲ್ಲಿ ಆಲೋಚನೆ ಮಾಡ್ತಿದ್ದೀರಾ ತುಂಬ ದಿವಸಗಳಿಂದ, ಯಾವ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಪೈಲ್ ನಂಬರ್ 1. ಖಂಡಿತ ಆ ಕೆಲಸದಲ್ಲಿ ಬಹಳಷ್ಟು ಬದಲಾವಣೆನ ನೋಡ್ತಿದ್ದೀರಾ. ನೀವೇ ತುಂಬಾ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೀರಾ ಆ ಕೆಲಸದ ಮೇಲೆ. ಆ ಕೆಲಸ ನಿಮಗೆ ಕಂಪ್ಲೀಟ್ ಆಗಬೇಕು, ಆ ಕೆಲಸದಲ್ಲಿ ನಾನು ತುಂಬ ಶ್ರಮ ವಹಿಸಿದ್ದೀನಿ, ಅದು ಇನ್ಕಂಪ್ಲೀಟ್ ಆಗಬಾರ್ದು, ನಾನು ಶ್ರಮ ವಹಿಸಿದ ಆ ಕೆಲಸಗಳು ಕಂಪ್ಲೀಟ್ ಆಗಬೇಕು ಅಂತ ಖಂಡಿತ ನೀವು ಅಂದ್ಕೊಂಡಿರೋ ಕೆಲಸನ ನೀವು ಕಂಪ್ಲೀಟ್ ಮಾಡ್ತಿದ್ದೀರಾ. ಎಸ್, ಭಗವದ್ಗೀತೆನ ಹೆಚ್ಚಾಗಿ ಪುಸ್ತಕನ ಓದಲಿಕ್ಕೆ ನಿಮಗೆ ಹೆಚ್ಚು ಮನಸ್ಸಾಗ್ತಿದೆ. ಹಾಗೆ ಗರುಡ ಪುರಾಣದ ಬಗ್ಗೆ ನೀವು ತುಂಬ ವಿಚಾರನ ತಿಳ್ಕೊಳ್ತಿದ್ದೀರಾ. ಹಾಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತಹ ವ್ಯಕ್ತಿಗಳನ್ನು ಭೇಟಿ ಮಾಡ್ತಿದ್ದೀರಾ. ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಕೂಡ ಬರ್ತಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಪೈಲ್ ನಂಬರ್ 1 ನಿಮ್ಮ ಒಂದು ಮುಂದಿನ ದಿನಗಳ ನಡುವೆ ಎಲ್ಲಿಗೆ ನೀವು ಪಯಣಿಸ್ತಿದ್ದೀರಾ, ಖಂಡಿತ ಒಂದು ಸ್ಥಳದಲ್ಲಿ ನಿಮಗೆ ತುಂಬಾ ಚೇಂಜಸ್ ಇದೆ. ಹಾಗೆ ನೀವು ಕೂಡ ತುಂಬಾ ನಿಮ್ಮ ಔಟ್ಲುಕ್ ತುಂಬ ಚೇಂಜಸ್ ಆಗ್ತಿದೆ. ನಿಮ್ಮ ಡ್ರೆಸ್, ನಿಮ್ಮ ಹೇರ್ ಸ್ಟೈಲ್, ಸಮಥಿಂಗ್ ಯು ಹ್ಯಾವ್ ಟು ಚೇಂಜ್ ಸಮಥಿಂಗ್ ಅಂತ ಅನ್ನಿಸ್ತಿದೆ. ಏನೋ ಚೇಂಜಸ್ ಮಾಡಬೇಕು ನಾನು ಅಂತ ಅಂದ್ಕೊತಿದ್ದೀರಾ. ಖಂಡಿತ ಚೇಂಜಸ್ ಆಗ್ತಿದೆ ಪೈಲ್ ನಂಬರ್ 1 ನಿಮ್ಮ ಲೈಫಲ್ಲಿ. ಹಾಗೆ ಹೊಸ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ ವ್ಯಕ್ತಿ ಆಗಮನದಿಂದ ನಿಮ್ಮ ಲೈಫಲ್ಲಿ ಬಹಳಷ್ಟು ಸಂತೋಷ ಇದೆ. ಹಾಗೆ ನಿಮ್ಮ ಹಿರಿಯರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ. ಹೆಚ್ಚಾಗಿ ನಿಮ್ಮ ಹಿರಿಯರು ನಿಮಗೆ ಏನಾದರೂ ಹುಡುಗಿಗಳನ್ನ ಕೊಡ್ತಿರ್ಬೋದು, ಏನಾದರೂ ಗಿಫ್ಟ್ ನಿಮಗೆ ಕೊಡ್ತಿರ್ಬೋದು. ಅದು ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ಆ ವಸ್ತು ನಿಮ್ಮ ಲೈಫಿಗೆ ಬಂದ ಮೇಲಿಂದ ನಿಮ್ಮ ಲೈಫಲ್ಲಿ ತುಂಬಾ ಟರ್ನ್ ಅಪ್ಸ್ ಆಗ್ತಿದೆ. ಹಾಗೆ ಯಾವುದು ಇಂಬ್ಯಾಲೆನ್ಸ್ ಆಗಿದೆ ಅದು ಬ್ಯಾಲೆನ್ಸ್ ಸಿಗ್ತಿದೆ. ನಿಮಗೆ ಯಾವ ಕೆಲಸಕ್ಕೆ ಯಾವ ವ್ಯಕ್ತಿ ತಡೆ ಹಾಕ್ತಿದ್ದಾರೆ ಪೈಲ್ ನಂಬರ್ 1 ನಿಮ್ಮ ಕೆಲಸಗಳಲ್ಲಿ, ಆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಿಮಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಆ ಕೆಲಸದ ವಿಚಾರವಾಗಿ ನೀವು ತುಂಬಾ
ಏನು ತಲೆ ಕೆಡಿಸ್ಕೊಂಡಿದ್ರಿ ಮುಂದಿನ ದಿನಗಳಲ್ಲಿ ಆ ವಿಚಾರವಾಗಿ ತಲೆ ಕೆಡಿಸ್ಕೋತಿಲ್ಲ. ಹಾಗೆ ತುಂಬಾ ಫಾಸ್ಟಾಗಿ ಮೂವ್ ಆಗ್ತಿದೆ. ಹಾಗೆ ನಿಮ್ಗೆ ಯಾರು ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ, ನಿಮ್ಗೆ ಯಾರು ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ ಆ ಕೆಲಸದ ವಿಚಾರವಾಗಿ ಆಗಿರ್ಬೋದು, ನೀವೇನು ಪರ್ಸ್ನಲ್ ನಿಮ್ಮ ಮ್ಯಾಟರ್ ವಿಚಾರ, ನಿಮ್ಮ ಒಂದು ಪರ್ಸ್ನಲ್ ಮ್ಯಾಟರ್ ಆಗಿರ್ಬೋದು, ನಿಮ್ಮ ಕೆಲಸದ ವಿಚಾರ ಆಗಿರಬಹುದು, ಮುಂದಿನ ದಿನಗಳಲ್ಲಿ ಇದರಿಂದ ನಿಮಗೆ ಕ್ಲಿಯರ್ ಸಿಗ್ತಿದೆ. ಹೊಸ ಬೆಳಕು ನಿಮ್ಮ ಲೈಫಲ್ಲಿ ಬರ್ತಿದೆ. ತುಂಬಾ ಏನು ಅಬ್ಸ್ಟಿಕಲ್ಸ್ನ ನೋಡಿ ಇಷ್ಟು ಮುಂದೆ ಬಂದಿದ್ದೀರಾ. ಈ ಒಂದು ಮುಂದಿನ ದಿನಗಳಾಗಿರ್ಬೋದು, ಮುಂದಿನ ವಾರಗಳಾಗಿರಬಹುದು, ತುಂಬಾ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಎಸ್, ಹಾಗೆ ನಿಮ್ಮ ಕೈಯಲ್ಲಿ ಏನಾದರೂ ಟ್ಯಾಟೂಸ್ನ ಹಾಕ್ಸಿರ್ಬೋದು. ನಿಮ್ಮ ಒಂದು ರೈಟ್ ಆಗಿರ್ಬೋದು, ಲೆಫ್ಟ್ ಹ್ಯಾಂಡ್ ಆಗಿರಬಹುದು, ಸ್ಟಾರ್ನ ಹಾಕ್ಸಿರ್ಬಹುದು, ಅಥವಾ ರಾಯರ ಒಂದು ಹೆಸರನ್ನು ನೀವು ಹಾಕ್ಸಿರ್ಬೋದು. ಖಂಡಿತ ಈ ಹಿಂದೆ ಸಮಥಿಂಗ್ ನಿಮಗೆ ಒಂದು ವಾಹನದಿಂದ ಆಗಿರಬಹುದು, ಅಥವಾ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಕ್ ವಸ್ತುಗಳಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗಿತ್ತು. ಅದರಿಂದ ಒಂದು ಚೂರಿಂದ ನೀವು ನಿಮ್ಮ ಒಂದು ಪ್ರಾಣದಿಂದ ಪಾರಾಗಿದ್ದೀರಾ. ಅದು ನಿಮ್ಮ ರಕ್ಷಣೆ ರಾಯರು ಮಾಡ್ತಿದ್ದಾರೆ. ಹಾಗೆ ಆ ಟ್ಯಾಟೂಸ್ ನೀವು ಹಾಕ್ಸ್ಕೊಂಡಿದ್ದೀರಾ. ಖಂಡಿತ ಅದು ನಿಮ್ಮನ್ನು ರಕ್ಷಣೆ ಮಾಡಿದೆ. ಯಾರಿಗಿದೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಖಂಡಿತ ಬಹಳಷ್ಟು ಏನು ನೀವು ಎಚ್ಚರವಾಗಿದ್ದರೂ ಕೆಲವು ವಿಚಾರಗಳಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಈ ರೀತಿ ಆಗಿದೆ, ಅದರಿಂದ ನೀವು ಪಾರಾಗಿದ್ದೀರಾ. ಒಂದು ದೊಡ್ಡ ಗಂಡಾಂತರ ಅನ್ಬಹುದು, ಅಥವಾ ಅದು ನಿಮಗೆ ಅದರಿಂದ ನೀವು ಪಾರಾಗಿದ್ದೀರಾ. ನಿಮಗೆ ತುಂಬಾ ಹ್ಯಾಪಿನೆಸ್ ಸಿಕ್ಕಿದೆ. ಹಾಗೆ ನೀವು ಇನ್ನಷ್ಟು ದೈವನ ಪೂಜೆ ಮಾಡಲಿಕ್ಕೆ ಇನ್ನಷ್ಟು ದೇವ್ರ ಮೇಲೆ ಹೆಚ್ಚು ಭಕ್ತಿ ನಿಮಗೆ ಮೂಡಿದೆ. ಫಾರ್ ಪೈಲ್ ನಂಬರ್ 1. ಎಸ್, ತುಂಬ ಕೆಲವು ವಿಚಾರಗಳಲ್ಲಿ ನೀವು ಭಾವುಕರಾಗಿದ್ದೀರಾ. ಹಾಗೆ ಕೆಲವು ವಿಚಾರಗಳಲ್ಲಿ ಮೌನವಾಗಿಯೂ ಇದ್ದೀರಾ. ಪೈಲ್ ನಂಬರ್ 1. ಖಂಡಿತ ನಿಮ್ಮ ಕ್ಯಾಲ್ಕುಲೇಷನ್ಸ್ ಏನಿದೆ, ನೀವೇನು ಯೋಚನೆ ಮಾಡ್ತಿದ್ದೀರಾ, ಖಂಡಿತ ಕೆಲಸದಲ್ಲಿ ಭಾಳಷ್ಟು ಪ್ರಗತಿನ ನೋಡ್ತಿದ್ದೀರಾ. ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ತಿದ್ದೀರಾ. ನಿಮ್ಮನ್ನು ಯಾರು ಡೌನ್ ಮಾಡ್ತಿದ್ದಾರೆ, ಅದು ಡೌನ್ ಮಾಡ್ತಿದ್ದಾರೆ ಅಂತ ನೀವು ಅನ್ಕೋತಿಲ್ಲ. ಅವ್ರು ನಿಮ್ಮನ್ನು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾನೆ ಅಂತ ನೀವು ತುಂಬಾ ಪ್ರೌಡ್ ಫೀಲ್ ಮಾಡ್ತಿದ್ದೀರಾ. ಬಿಕಾಸ್ ಅವ್ರು ಏನೇ ನಿಮಗೆ ಸಮಸ್ಯೆ ಮಾಡಿದ್ರು, ನಿಮ್ಮ ಸುತ್ತ ಇರೋ ಜನಗಳಾಗಿರ್ಬೋದು, ನಿಮ್ಮ ಎನಿಮೀಸ್ ಆಗಿರ್ಬೋದು, ದೈವ ರಕ್ಷಣೆ ನಿಮ್ಮ ಜೊತೆಗಿದೆ ಅಂತ ಆ ವ್ಯಕ್ತಿಗೂ ಕೂಡ ಗೊತ್ತಿದೆ. ಎಸ್, ಸ್ವಲ್ಪ ನಿಮ್ಮ ಪಾರ್ಟ್ನರಿಂದ ನಿಮಗೆ ಮನಸ್ಸಿಗೆ ಬೇಸರ ಆಗಿರಬಹುದು. ಪೈಲ್ ನಂಬರ್ 1. ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ ಆ ವ್ಯಕ್ತಿಯಿಂದ ಆಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರಬಹುದು. ನಿಮ್ಮ ಎನರ್ಜಿಸಲ್ಲಿ ಸ್ವಲ್ಪ ನಿಮ್ಮ ಒಂದು ವಿಚಾರವಾಗಿ ಏನೋ ಒಂದು ಡಿಸಪಾಯಿಂಟ್ ಆಗಿದೆ, ಅದಕ್ಕೆ ಸರಿಯಾದ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ ಖಂಡಿತ ಕ್ಲಾರಿಟಿ ಸಿಗ್ತಿದೆ. ಹಾಗೆ ಇಲ್ಲಿ ಯಾರು ಥರ್ಡ್ ಪಾರ್ಟೀಸಿಂದ ತುಂಬಾ ಡಿಸಪಾಯಿಂಟ್ ಆಗಿದ್ದೀರಾ, ಆ ವ್ಯಕ್ತಿಯಿಂದ ನಿಮ್ಮ ಒಂದು ಸಂಬಂಧಗಳು ದೂರ ಆಗ್ತಿದೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಇನ್ನಷ್ಟು ಗಟ್ಟಿ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಪೈಲ್ ನಂಬರ್ 1. ಬಿಕಾಸ್ ಆ ವ್ಯಕ್ತಿಗಳು ನಿಮ್ಮನ್ನು ಇನ್ನಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನಷ್ಟು ಸಮಯ ಸಿಗ್ತಿದೆ. ನೀವು ಇಷ್ಟಪಡ್ತಿರುವಂತಹ ವ್ಯಕ್ತಿ ನಿಮ್ಮನ್ನು ಇನ್ನಷ್ಟು ಅರ್ಥ ಮಾಡ್ಕೋತಿದ್ದಾರೆ, ಇನ್ನಷ್ಟು ಸಮಯವನ್ನು ಕೊಡ್ತಿದ್ದಾರೆ ನಿಮ್ಮ ಲೈಫಿಗೆ. ಹಾಗೆ ಇಲ್ಲಿ ಪ್ರೆಗ್ನೆನ್ಸಿ ವಿಚಾರದಲ್ಲಿ ನೀವೇನು ಡಿಸಿಷನ್ಸ್ನ ತಗೋತಿದ್ದೀರಾ. ಸೊ ನೀವು ಇನ್ನೂ ಕನ್ಸೀವ್ ಆಗಿಲ್ಲ, ನನಗೆ ಎಲ್ಲರೂ ಟಾಂಟ್ ಮಾಡ್ತಿದ್ದಾರೆ, ತುಂಬ ನೋವು ಆಗ್ತಿದೆ ಮನಸ್ಸಿಗೆ ಅಂತ. ಖಂಡಿತ ಯಾರು ನಿಮ್ಮ ಸುತ್ತ ಇರೋ ಜನಗಳ ಬಗ್ಗೆ ನೀವು ಇಷ್ಟು ತಲೆ ಕೆಡಿಸ್ಕೋತಿದ್ದೀರಾ, ಆ ವ್ಯಕ್ತಿಗಳೇ ನಿಮಗೆ ಮುಂದಿನ ದಿನಗಳಲ್ಲಿ ಹೊಗಳ್ತಿದ್ದಾರೆ. ಹಾಗೆ ತುಂಬಾ ಚೇಂಜಸ್ ಇದೆ. ಪ್ರೆಗ್ನೆನ್ಸಿ ವಿಚಾರದಲ್ಲೂ ಕೂಡ ಗುಡ್ ನ್ಯೂಸ್ ಇದೆ. ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳನ್ನ ನೋಡ್ತಿದ್ದೀರಾ. ಈ ಹಿಂದೆ ಏನು ಏರುಪೇರುಗಳಿತ್ತು ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೂ ವಾದ ವಿವಾದಗಳಿತ್ತು, ಅದರಿಂದ ನೀವು ರಿಲೀಸ್ ಆಗ್ತಿದ್ದೀರಾ. ಒಂದು ಬ್ಯಾಡ್ ಏನು ಎನರ್ಜೀಸ್ ಇತ್ತು ಅದು ನಿಮ್ಮಿಂದ ದೂರ ಹೋಗಿದೆ. ಹಾಗೆ ನಿಮ್ಮ ಸುತ್ತ ಇರುವಂತಹ ಜನಗಳ ಒಂದು ದೃಷ್ಟಿಯಿಂದ ಕೂಡ ಸ್ವಲ್ಪ ನಿಮಗೆ ತುಂಬಾ ಸಣ್ಣ ಪುಟ್ಟ ವಿಚಾರಕ್ಕೂ ಕೋಪ ಬರ್ಬೋದು, ಅಥವಾ ನೀವೇನೋ ಕೆಲಸ ಮಾಡೋಕ್ಕೋಗಿ ಅದೇನೋ ಒಂದು ನಿಮಗೆ ಒಂದು ಕನ್ಫ್ಯೂಷನ್ ಆಗುವಂಥದ್ದು ಈ ರೀತಿ ಆಗ್ತಿದೆ. ಫಾರ್ ಪೈಲ್ ನಂಬರ್ 1. ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ರಿಲೀಸ್ ನಿಮಗೆ ಆಗ್ತಿದೆ. ಹಾಗೆ ಸರಿಯಾದ ಒಂದು ದಾರಿ ನಿಮಗೆ ಸಿಗ್ತಿದೆ. ಯಾವುದನ್ನ ನೀವು ಆಯ್ಕೆ ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿದ್ದೀರಾ ಈ ಪೈಲ್ ನಂಬರ್ 1, ಆ ಒಂದು ದಾರಿ ನಿಮಗೆ ಸಿಗ್ತಿದೆ. ಹಾಗೆ ಹೊಸ ಜಾಬ್ ವಿಚಾರವಾಗೂ ಕೂಡ ನಿಮ್ಮ ಒಂದು ಮೈಂಡ್ ಯೋಚನೆ ಮಾಡ್ತಿದೆ. ಎಷ್ಟೇ ಜಾಬ್ ಅಟೆಂಡ್ ಮಾಡಿದ್ರೂ
ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ನನಗೆ ಜಾಬ್ ಸಿಗ್ತಿಲ್ಲ ಅಂತ, ಸರಿಯಾದ ಕರೆಕ್ಟಾಗಿ ಸಮಯಕ್ಕೆ ನಿಮಗೆ ಒಳ್ಳೆ ಜಾಬ್ ಸಿಗ್ತಿದೆ. ಇನ್ನು 28 ಅಥವಾ 24 ಡೇಸಲ್ಲಿ ನಿಮಗೆ ಗುಡ್ ನ್ಯೂಸ್ ಇದೆ. ನಿಮ್ಮ ಜಾಬ್ ವಿಚಾರವಾಗಿ, ನಿಮ್ಮ ಕೆರಿಯರ್ ವಿಚಾರವಾಗಿ, ನಿಮ್ಮ ಒಂದು ಮನಿ ಬ್ಯಾಲೆನ್ಸ್ ವಿಚಾರವಾಗಿ, ಯಾರ ಹತ್ರ ನೀವು ಅಮೌಂಟನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಸಹಾಯಕ್ಕೋಸ್ಕರ, ಖಂಡಿತ ವ್ಯಕ್ತಿ ನಿಮಗೆ ಸಹಾಯ ಮಾಡ್ತಾನೆ ಅನ್ನೋ ನಿಮ್ಮ ಪ್ರಶ್ನೆ ಯಾವುದಾದ್ರೂ ಆಗಿದ್ದರೆ, ಖಂಡಿತ ವ್ಯಕ್ತಿಗಳು ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ಅವರು ನಿಮಗೆ ಇನ್ನಷ್ಟು ಗೈಡೆನ್ಸ್ ಕೊಡ್ತಿದ್ದಾರೆ. ಹಾಗೆ ಇನ್ನಷ್ಟು ಅವರಿಂದ ಒಳ್ಳೇದು ಆಗ್ತಿದೆ. ಹಾಗೆ ನಿಮ್ಮ ಮನೆಗೆ ಏನು ಸಣ್ಣ ಪುಟ್ಟ ವಾದ ವಿವಾದಗಳಾಗ್ತಿದೆ, ಅದು ಸ್ವಲ್ಪ ಕೆಟ್ಟ ದೃಷ್ಟಿಯಿಂದ ಸ್ವಲ್ಪ ನಿಮ್ಮ ಮನೆಯಲ್ಲಿ ವಾದ ವಿವಾದಗಳಾಗ್ತಿದೆ, ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಯಾವುದಾದ್ರೂ ಆಂಜನೇಯ ದೇವಸ್ಥಾನ ಆಗಿರಬಹುದು, ಅಥವಾ ಈಶ್ವರನ ದೇವಸ್ಥಾನ ಆಗಿರಬಹುದು, ಅಥವಾ ಗಣಪತಿ ದೇವಸ್ಥಾನ ಆಗಿರ್ಬೋದು, ಆ ದೇವಸ್ಥಾನದಲ್ಲಿ ನೀವು ದಾರನ ಕಟ್ಟಿಸ್ಕೊಳ್ಳಿ. ತುಂಬಾ ಪ್ರೊಟೆಕ್ಷನ್ ಇದೆ. ನಿಮಗಾಗಿರೋ ನೆಗೆಟಿವಿಟಿ ಕ್ಲೆನ್ಸ್ ಆಗುತ್ತೆ. ಪೈಲ್ ನಂಬರ್ 1. ಇಲ್ಲಿ ನನಗೇನು ಎನರ್ಜೀಸ್ ಬಂದಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಯಾವುದು ಅನ್ವಯಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಎಸ್, ತುಂಬ ಇಲ್ಲಿ ಪೈಲ್ ನಂಬರ್ 1, ಮುಂದಿನ ದಿನಗಳಲ್ಲಿ ನೀವು ತುಂಬ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ಪ್ರತಿಯೊಂದು ಕೆಲಸದಲ್ಲೂ ಹಾಗೂ ನಿಮ್ಮ ಒಂದು ಫ್ಯಾಮಿಲಿ ವಿಚಾರವಾಗೂ, ನಿಮ್ಮ ವಿಚಾರವಾಗೂ, ನಿಮ್ಮ ಕುಟುಂಬದ ವಿಚಾರವಾಗೂ ತುಂಬಾ ಫಾಸ್ಟಾಗಿ ಕೆಲವು ಡಿಸಿಷನ್ಸ್ನ ತೊಗೋತಿದ್ದೀರಾ. ತುಂಬ ಶಾರ್ಪ್ ಮೈಂಡೆಡ್ ಆಗ್ತಿದ್ದೀರಾ. ಇಷ್ಟು ದಿವಸ ಯಾವುದೋ ವಿಚಾರವಾಗಿ ನೀವು ತುಂಬ ಮೈಂಡ್ ಎಲ್ಲವೂ ಡಿಸ್ಟರ್ಬ್ ಆಗಿತ್ತು, ಆ ಬ್ಲಾಕ್ ರಿಲೀಸ್ ಆಗ್ತಿದೆ. ಸಂಬಡಿ ನಿಮ್ಮನ್ನು ಐಡಾಗಿ ಇಷ್ಟಪಡ್ತಿರೋ ವ್ಯಕ್ತಿ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಭೇಟಿ ಮಾಡುವಂಥ ಸಮಯ ಬಂದಿದೆ. ಆ ವ್ಯಕ್ತಿಗಳು ಕೂಡ ಭೇಟಿ ಮಾಡ್ತಿದ್ದೀರಾ. ನೀವು ರಾಯರು ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿನ ಕಳಿಸ್ಕೊಡ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಬದುಕಿಗೆ ಬಂದ ಮೇಲೆ ಬಹಳಷ್ಟು ಚೇಂಜಸ್ ಇದೆ. ಪೈಲ್ ನಂಬರ್ 1, ನೀವು ಕೂಡ ಬೇಡ್ಕೋತಿದ್ದೀರಾ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ. ಏನು ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ ರಾಯರಿಗೆ, ವ್ರತನ ಪೂಜೆನ ಮಾಡ್ತಿದ್ರೆ ಪೈಲ್ ನಂಬರ್ 1, ಮುಂದಿನ ದಿನಗಳಲ್ಲಿ ನಿಮಗೆ ಗುಡ್ ನ್ಯೂಸ್ ಇದೆ. ಎಸ್, ನಿಮಗೆ ಆಸಕ್ತಿ ಇರಬಹುದು, ಆಸಕ್ತಿ ಇಲ್ಲದೆ ಇರಬಹುದು. ಸಂಗೀತದ ಬಗ್ಗೆ ಆಗಿರಬಹುದು, ವೀಣೆ ವಿಚಾರವಾಗಿ, ಗಿಟಾರ್ನ ನುಡಿಸೋದಾಗಿರ್ಬೋದು, ಸಮಥಿಂಗ್ ಡ್ಯಾನ್ಸ್ಗೆ, ಇದ್ರ ಬಗ್ಗೆ ನಿಮಗೆ ಆಸಕ್ತಿ ಇಲ್ಲದೆ ಇರಬಹುದು. ಸಡನ್ನಾಗಿ ನಿಮ್ಮ ಮಕ್ಕಳನ್ನ ಆ ಒಂದು ಕಲಿಕೆಗೆ ಕಲಿಸ್ತಿದ್ದೀರಾ, ಕ್ಲಾಸಸ್ಗೆ ಜಾಯಿನ್ ಮಾಡ್ತಿದ್ದೀರಾ, ನೀವು ಕಲೀಲಿಕ್ಕೆ ಅವಕಾಶ ಮಾಡ್ತಿದ್ದೀರಾ. ಏನು ನಿಮ್ಮ ಎಜುಕೇಷನ್ ಡ್ರಾಪ್ ಆಗಿತ್ತು ಪೈಲ್ ನಂಬರ್ 1, ಮುಂದಿನ ದಿನಗಳಲ್ಲಿ ಎಜುಕೇಷನ್ ಕೂಡ ಕಂಪ್ಲೀಟ್ ಮಾಡ್ತಿದ್ದೀರಾ. ಸಮಥಿಂಗ್ ಯಾವುದೋ ಇನ್ಕಂಪ್ಲೀಟ್ ಆಗಿದೆ, ನನಗೆ ಇದರಿಂದ ಅವಮಾನ ಆಗ್ತಿದೆ, ಬೇಸರ ಆಗ್ತಿದೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಅದನ್ನು ಕಂಪ್ಲೀಟ್ ಮಾಡುವಂತಹ ಸಮಯ ಮುಂದಿನ ದಿನಗಳಲ್ಲಿ ಬರ್ತಿದೆ. ಯಾವುದಾದ್ರೂ ಒಂದು ಕೋರ್ಸಸ್ಗೆ ಜಾಯಿನ್ ಆಗ್ತಿದ್ದೀರಾ ನೀವು. ಎಸ್, ಬೆಟ್ಟದ ಮೇಲಿರುವಂತಹ ದೇವಸ್ಥಾನಗಳಿಗೆ ನೀವು ಹೆಚ್ಚಾಗಿ ವಿಸಿಟ್ ಮಾಡ್ತಿರ್ಬೋದು ಮುಂದಿನ ದಿನಗಳಲ್ಲಿ. ತಾಯಿ ಚಾಮುಂಡೇಶ್ವರಿ ಆಗಿರಬಹುದು, ಅಥವಾ ನಂಜನಗೂಡು ಆಗಿರ್ಬೋದು, ಸಮಥಿಂಗ್ ಯಾವುದಾದ್ರೂ ದೇವಸ್ಥಾನಕ್ಕೆ ನೀವು ಬೆಟ್ಟದ ಮೇಲಿರುವಂತಹ ದೇವಸ್ಥಾನ, ಆ ದೇವರ ದರ್ಶನ ನೀವು ಮಾಡ್ತಿದ್ದೀರಾ. ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಇಷ್ಟು ದಿವಸ ಯಾವ ಕೆಲಸದಲ್ಲಿ ಇನ್ಕಂಪ್ಲೀಟ್ ಆಗಿತ್ತು ಅದನ್ನು ಕಂಪ್ಲೀಟ್ ಮಾಡುವಂತಹ ವ್ಯಕ್ತಿ ನೀವು ಆಗ್ತಿದ್ದೀರಾ. ತುಂಬ ಸ್ಟ್ರಾಂಗ್ ಆಗಿ ಥಿಂಕ್ ಮಾಡ್ತಿದ್ದೀರಾ. ನಿಮ್ಮ ತಾಯಿಯ ಆರೋಗ್ಯದ ವಿಚಾರವಾಗಿ ನಿಮ್ಮ ತುಂಬ ಟೆನ್ಷನ್ ಇದ್ದರೆ ಅವ್ರ ಆರೋಗ್ಯದಲ್ಲೂ ಬಹಳಷ್ಟು ಬದಲಾವಣೆಗಳನ್ನ ನೋಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಪೈಲ್ ನಂಬರ್ 1, ಎಸ್, ಹೆಚ್ಚಾಗಿ ನೀವು 333 ಟೈಮಿಂಗ್ನ ವಾಚ್ ಮಾಡ್ತಿರ್ಬೋದು. ಪೈಲ್ ನಂಬರ್ 1, ಆ ಒಂದು ಮೆಸೇಜ್ನ ಗೂಗಲಲ್ಲಿ ಸರ್ಚ್ ಮಾಡಿ, ನಿಮಗೆ ಇಂಪಾರ್ಟೆಂಟ್ ಇದೆ. ಎಸ್, ಯಾರೋ ನಿಮಗೆ ಹೊಸ ವ್ಯಕ್ತಿಗಳಾಗಿರ್ಬೋದು, ಅಥವಾ ನಿಮ್ಮನ್ನು ಇಷ್ಟು ದಿವಸದಿಂದ ದೂರ ಇರುವಂಥ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಸಂಬಂಧ ಆಗಿರಬಹುದು, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿರೋದು, ನಿಮ್ಮ ಬಗ್ಗೆ ಇನ್ನಷ್ಟು ಕಾಳಜಿ ವಹಿಸ್ತಿದ್ದಾರೆ, ಹಾಗೆ ಇನ್ನಷ್ಟು ನಿಮ್ಮ ಬಗ್ಗೆ ಡೀಟೇಲ್ ತಿಳ್ಕೊಳ್ತಿದ್ದಾರೆ. ಹಾಗೆ ಆ ವ್ಯಕ್ತಿಗಳು ಯಾವುದೇ ವಸ್ತುಗಳು ಕೊಟ್ಟರು ನಿಮಗೆ ಸ್ವಲ್ಪ ಡೌಟ್ಫುಲ್ ಆಗ್ಬೋದು. ಯಾರಾದರೂ ನಿಮಗೆ ಮುಂದಿನ ದಿನಗಳಲ್ಲಿ ಏನಾದರೂ ಗಿಫ್ಟನ್ನ ಕೊಡ್ತಿರ್ಬೋದು, ಅದರಿಂದ ನಿಮಗೆ ಸ್ವಲ್ಪ ಡೌಟ್ ಆಗ್ಬೋದು. ಸಣ್ಣ ಪುಟ್ಟ ವಿಚಾರಕ್ಕೆ ನೀವು ಅನುಮಾನ ಪಡ್ತಿದ್ದೀರಾ. ಇದರಿಂದನೇ ಈ ಥರ ಆಗ್ತಿದೆಯಾ, ಇದರಿಂದನೇ ಈ ರೀತಿ ಆಗ್ಬೋದಾ, ಆ ರೀತಿಯಾದ ಥಾಟ್ಸ್ ಇದೆ. ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಪೈಲ್ ನಂಬರ್ 1, ನಿಮ್ಮ ಒಂದು ಮೂಲ ಜಾತಕನ ಒಂದು ಸತಿ ಪರಿಶೀಲನೆ ಮಾಡಿ. ಹಾಗೆ ಯಾವ ವ್ಯಕ್ತಿ ಬಗ್ಗೆ ನಿಮಗೆ ಡೌಟ್ ಇದೆ, ಹಾಗೆ ಆ ವ್ಯಕ್ತಿ ನಿಮಗೆ ಹೆಲ್ಪಿಂಗ್ ಇದ್ದಾರಾ, ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರೋದ್ರಿಂದ ನಿಮಗೆ ಒಳ್ಳೇದಾಗ್ತಿದೆಯಾ, ಈ ವ್ಯಕ್ತಿಯಿಂದ ನನಗೆ ಯಾಕೆ ಈ ರೀತಿ ಆಗ್ತಿದೆ ಅಂತ ನೀವು ಏನಾದರೂ ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ನಿಮಗೆ ಸರಿಯಾದ ಒಂದು ಆನ್ಸರ್ ಕೂಡ ಸಿಗ್ತಿದೆ. ಪೈಲ್ ನಂಬರ್
ಒನ್ ಎಸ್, ನಿಮಗಾಗಿರುವಂತಹ ನೆಗೆಟಿವಿಟಿ ಆಗಿರ್ಬೋದು, ನಿಮ್ಗಾಗಿರುವಂತಹ ದೃಷ್ಟಿ ಆಗಿರ್ಬೋದು, ಅದನ್ನು ನಿವಾರಣೆ ಕೂಡ ನೀವು ಮಾಡ್ಕೋತಿದ್ದೀರಾ. ಪಾಲ್ ನಂಬರ್ 1 ಎಸ್, ಇನ್ನಷ್ಟು ಹೊಸ ದಾರಿ, ಹೊಸ ಮಾರ್ಗ ನಿಮಗೆ ಸಿಗ್ತಿದೆ. ಆ ದಾರಿ, ಹೊಸ ಮಾರ್ಗ ನಿಮ್ಮ ಲೈಫಲ್ಲಿ ಬಹಳಷ್ಟು ಅಭಿವೃದ್ಧಿನ ತಂದುಕೊಡ್ತಿದೆ. ಆರ್ಥಿಕ ಪರಿಸ್ಥಿತಿಯಲ್ಲೂ ಅಭಿವೃದ್ಧಿನ ತಂದುಕೊಡ್ತಿದೆ. ಯಾರಿಗಾದ್ರೂ ನೀವು ಅಮೌಂಟನ್ನು ಕೊಟ್ಟು ವೆಯ್ಟ್ ಮಾಡ್ತಿದ್ರೆ ಅಮೌಂಟ್ ಕೂಡ ನಿಮ್ಮ ಕೈಗೆ ಸೇರ್ತಿದೆ. ಹಾಗೆ ನೀವು ಕೂಡ ನಾನು ಸೇಫಾಗಿದ್ದೀನಾ, ನನಗೆ ಯಾಕೆ ಈ ರೀತಿ ಆಗ್ತಿದೆ ಅಂತ ನಿಮಗೆ ಭಯ ಅನ್ನಿಸ್ತಿರಬಹುದು. ನಿಮಗೆ ಬೀಳ್ತಾ ಇರುವಂತಹ ಕನಸುಗಳಿಂದ ನಿಮಗೆ ಸ್ವಲ್ಪ ಭಯ ಅನ್ನಿಸ್ತಿರ್ಬೋದು ಇಲ್ಲಿ ಕೆಲವರಿಗೆ. ಬಟ್ ಖಂಡಿತ ನಿಮ್ಗಾಗಿರುವಂತಹ ನೆಗೆಟಿವಿಟಿನ ಭಗವಂತ ರಾಯರು ಇಲ್ಲಿ ನಿಮ್ಮನ್ನು ಅದರಿಂದ ರಕ್ಷಣೆ ಮಾಡ್ತಿದ್ದಾರೆ. ಶಿರಡಿ ಸಾಯಿಬಾಬಾರ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಎಸ್, ಮುಂದಿನ ದಿನಗಳಲ್ಲಿ ನೀವು ಹೆಚ್ಚಾಗಿ ಇನ್ನಷ್ಟು ಜಪಗಳನ್ನು ಮಾಡ್ತಿದ್ದೀರಾ, ಇನ್ನಷ್ಟು ಅಧ್ಯಾತ್ಮದ ಕಡೆ ಗಮನ ಕೊಡ್ತಿದ್ದೀರಾ. ಪಾಲ್ ನಂಬರ್ 1 ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಹೊತ್ತಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ನಮಸ್ತೆ. ಪಾಲ್ ನಂಬರ್ 2 ಯಾರಿಗೊಂದು ನಂಬರ್ನ ಚಾಯ್ಸ್ ಮಾಡಿದ್ದೀರಾ. ಈ ಒಂದು ರೀಡಿಂಗ್ ನಿಮಗಾಗಿ ರಾಯರಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಎಸ್, ಪಾಲ್ ನಂಬರ್ 2 ಮುಂದಿನ ದಿನಗಳಲ್ಲಿ ನೀವಿರುವಂತಹ ಸ್ಥಳನೂ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ನೀವು ಮಾಡ್ತಿರುವಂಥ ಕೆಲಸನೂ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಪಾಲ್ ನಂಬರ್ 2 ಹಾಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆ ಹೆಸರನ್ನು ಗಳಿಸ್ಲಿಕ್ಕೆ ಅವಕಾಶ ಸಿಗ್ತಿದೆ. ನೀವು ಮಾಡ್ತಿರೋ ವೃತ್ತಿ, ಯಾವುದೇ ವೃತ್ತಿಯಾಗಿರ್ಬೋದು, ಅದರಲ್ಲಿ ಭಾಳಷ್ಟು ಬದಲಾವಣೆ ಇದೆ. ಪ್ರಮೋಷನ್ ಕೂಡ ಇದೆ. ಯಾವ ವ್ಯಕ್ತಿಗಳಿಂದ ನಿಮ್ಗೆ ಅವಮಾನಗಳಾಗಿತ್ತು ಆ ವ್ಯಕ್ತಿಗಳೇ ನಿಮಗೆ ಸನ್ಮಾನ ಮಾಡುವಂತಹ ಸಮಯ ಬಂದಿದೆ. ಪಾಲ್ ನಂಬರ್ 2 ಎಚ್ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಯಾವುದೋ ಒಂದು ವಿಚಾರ ಆಗಿರ್ಬೋದು, ಯಾವುದಾದ್ರೂ ಒಂದು ಕನಸಾಗಿರಬಹುದು, ಅಥವಾ ಯಾವುದೋ ವಿಚಾರವಾಗಿ ನೀವು ತುಂಬ ಭಯ ಪಡ್ತಿದ್ದೀರಾ ಅನಿಸುತ್ತೆ ಕೆಲವರಲ್ಲಿ. ಪಾಲ್ ನಂಬರ್ 2 ಯಾರಿಗೆ ಅನ್ವಯಿಸುತ್ತೆ ಈ ಮೆಸೇಜ್ ಅವ್ರ ಮಾತ್ರ ತಗೊಳ್ಳಿ. ಖಂಡಿತ ಆ ಭಯದಿಂದ ಹೊರಗಡೆ ಬರ್ತಿದ್ದೀರಾ. ಒಂದು ಒಳ್ಳೆ ಕಾನ್ಫಿಡೆನ್ಸ್ ನಿಮ್ಗೆ ಸಿಗ್ತಿದೆ. ಒಳ್ಳೆ ಟೈಮಿಂಗ್ ನಿಮ್ಮ ಲೈಫಿಗೆ ಬರ್ತಿದೆ. ಇನ್ನು 7 ವೀಕ್ಸ್ ಆಗಿರ್ಬೋದು, 7 ಡೇಸ್ ಆಗಿರ್ಬೋದು, ಆ ಒಂದು ದಿನಗಳಲ್ಲಿ ನಿಮಗೆ ತುಂಬಾ ಚೇಂಜಸ್ ಇದೆ. ನಿಮ್ಮ ಮಕ್ಕಳ ಲೈಫಲ್ಲಿ ಒಂದು ಗ್ರೋತ್ ಇದೆ. ನಿಮ್ಮ ಮಕ್ಕಳೇನಾದರೂ ಗೌರ್ಮೆಂಟ್ ಜಾಬ್ಗಾಗಿರ್ಬೋದು, ಪ್ರೈವೇಟ್ ಜಾಬ್ಗಾಗಿರ್ಬೋದು, ಜಾಬ್ ಟ್ರೈ ಮಾಡ್ತಿದ್ರೆ ಅವ್ರಿಗೆ ಗುಡ್ ನ್ಯೂಸ್ ಸಿಗ್ತಿದೆ. ಹಾಗೆ ನಿಮ್ಮ ಮನೆಗೆ ವಾಸ್ತುಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನ ಪರ್ಚೇಸ್ ಮಾಡ್ತಿದ್ದೀರಾ. ಹಾಗೆ ಹೆಚ್ಚು ಹಣ ಇನ್ವೆಸ್ಟ್ ಮಾಡ್ತಿದ್ದೀರಾ ಕೆಲವು ವಸ್ತುಗಳಿಗೆ. ಹಾಗೆ ಹೆಚ್ಚು ಯಾವುದಕ್ಕೆ ನಿಮಗೆ ಇಂಪಾರ್ಟೆಂಟ್ ಇದೆ ಅದಕ್ಕೆ ಮಾತ್ರ ನೀವು ಹಣನ ಖರ್ಚು ಮಾಡಿ. ಸ್ವಲ್ಪ ಮನಿ ಬ್ಯಾಲೆನ್ಸ್ ಬೇಕಿದೆ ಪಾಲ್ ನಂಬರ್ 2ಗೆ. ಹೆಚ್ಚು ಹಣನ ಖರ್ಚು ಮಾಡ್ತಿದ್ದೀರಾ. ಯಾವ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದೀರಾ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ. ವೆಯ್ಟ್ ಮಾಡಬೇಡಿ, ನಿರ್ಧಾರ ತಗೊಳ್ಳಿ ಅಂತ ನಿಮಗೆ ದೇವರ ಒಂದು ಸೂಚನೆ ಸಿಗ್ತಿದೆ. ಹಾಗೆ ನೀವೇನು ನಿರ್ಧಾರ ತಗೋತಿದ್ದೀರಾ ಅದು ಖಂಡಿತ ನಿಮ್ಮ ಲೈಫಿಗೆ ತುಂಬಾ ಗ್ರೋತ್ನ ತಂದುಕೊಡ್ತಿದೆ. ಹಾಗೆ ಮುಂದಿನ ದಿನಗಳಲ್ಲಿ ನೀವು ರಾಯರ ಒಂದು ಸನ್ನಿಧಾನಕ್ಕೆ ಕೂಡ ವಿಸಿಟ್ ಮಾಡ್ತಿರಬಹುದು. ಹಾಗೆ ಪಾಲ್ ನಂಬರ್ 2 ನಿಮ್ಮ ಒಳಗಡೆ ಏನೋ ಒಂದು ಕಾನ್ಫಿಡೆನ್ಸ್ನ ಕಳ್ಕೊಳ್ತಿದ್ದೀರಾ. ಏನೋ ಒಂದು ರೀತಿ ಯಾರಾದರೂ ನಿಮ್ಗೆ ಏನಾದರೂ ಒಂದು ವಿಚಾರನ ಹೇಳ್ಬೋದು, ಅಥವಾ ಯಾರಾದರೂ ನಿಮ್ಗೆ ಅಡ್ವೈಸ್ ಮಾಡ್ಬೋದು. ಆ ಒಂದು ವಿಚಾರದಲ್ಲೇ ತುಂಬ ಆಳವಾಗಿ ಯೋಚನೆ ಮಾಡ್ತಿದ್ದೀರಾ. ನಿಮ್ಮನ್ನು ನೀವು ಡೌನ್ ಮಾಡ್ಕೋತಿದ್ದೀರಾ ಕೆಲವು ವಿಚಾರಗಳಲ್ಲಿ. ಖಂಡಿತ ಮುಂದಿನ ದಿನಗಳಲ್ಲಿ ಬ್ಯಾಲೆನ್ಸಿಂಗ್ ಬರ್ತಿದೆ. ಹಾಗೆ ನಿಮ್ಮ ಪೂರ್ವಜರಿಗೆ ಸಂಬಂಧಪಟ್ಟಾಗೆ ನಿಮ್ಮ ಪಿತೃಗಳಿಗೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ಪೂಜೆ ಹೋಮಗಳನ್ನು ನೀವು ಮಾಡ್ತಿರಬಹುದು. ಅವರ ಆತ್ಮಕ್ಕೆ ಕೂಡ ನೀವು ಶಾಂತಿನ ಕೊಡ್ತಿರ್ಬಹುದು. ಪಾಲ್ ನಂಬರ್ 2 ಆ ಒಂದು ಪೂಜೆಗಳಿಂದ ಮುಂದಿನ ದಿನಗಳಲ್ಲಿ ನೀವು ಮಾಡ್ತಿರೋ ಕೆಲಸದಲ್ಲಿ ಖಂಡಿತ ಹೆಚ್ಚಿನ ಮಟ್ಟದ ಯಶಸ್ಸಿದೆ. ಭೂಮಿಗೆ ಸಂಬಂಧಪಟ್ಟಾಗೆ ನೀವು ಸ್ವಂತ ಭೂಮಿನ ಪರ್ಚೇಸ್ ಮಾಡಬೇಕು ಅಂತ ವೇಟ್ ಮಾಡ್ತಿದ್ರೆ ಖಂಡಿತ ಅದರಲ್ಲೂ ಕೂಡ ತುಂಬಾ ಚೇಂಜಸ್ ಇದೆ. ಎಸ್,
ಯಾರನ್ನು ನೀವು ಮಿತ್ರರು ಅಂತ ಅಂದ್ಕೊಂಡಿದ್ದೀರಾ, ಅವರಿಂದನೇ ಸ್ವಲ್ಪ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಾಗೆ ಸ್ಟ್ರಕ್ ಆಗಿರಬಹುದು. ಹೆಚ್ಚು ನೀವು ಆ ವ್ಯಕ್ತಿಗಳ ಮುಂದೆ ನಿಮ್ಮ ಹತ್ರ ಏನು ಮಾಡ್ತಿದ್ದೀರಾ ನಿಮ್ಮನ್ನು ಅಂತ ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿರ್ಬೋದು. ಆ ವ್ಯಕ್ತಿಗಳು ನಿಮ್ಮ ಸುತ್ತ ಇರೋ ಜನಗಳು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಆ ವ್ಯಕ್ತಿಗಳ ಕಣ್ಣು ನಿಮ್ಮ ಮೇಲೆ ಇರ್ಬೋದು. ನೀವು ಹೆಚ್ಚಾಗಿ ಅವ್ರ ಮುಂದೆ ಹೆಚ್ಚು ಹಣನ ಖರ್ಚು ಮಾಡ್ತಿರ್ಬೋದು. ಅಂದರೆ ಮೀನ್ಸ್ ಏನಾದರೂ ಇದು ಹೆಚ್ಚು ಹಣದ ವಿಚಾರದ ಬಗ್ಗೆ ನೀವು ಮಾತಾಡ್ತಿರಬಹುದು. ಆ ವ್ಯಕ್ತಿಗಳಿಂದ ಸ್ವಲ್ಪ ದೃಷ್ಟಿ ನಿಮಗೆ ಇರಬಹುದು. ಪಾಲ್ ನಂಬರ್ 2 ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಹೊಸ ಆಲೋಚನೆ ನಿಮ್ಮ ಒಂದು ಲೈಫಿಗೆ ನೀವು ಹೊಸ ಆಲೋಚನೆನ ಥಿಂಕ್ ಮಾಡ್ತಿದ್ದೀರಾ, ಯಾವುದನ್ನು ಮಾಡಬೇಕು, ಯಾವುದನ್ನು ತಗೋಬೇಕು ಅಂತ. ಈ ಹಿಂದೆ ಯಾವುದಾದ್ರೂ ಗೊತ್ತಿಲ್ಲದು ನಿಮ್ಮಿಂದ ಮಿಸ್ಟೇಕ್ ಆಗಿದ್ರೆ ಆ ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡ್ಕೋತಿದ್ದೀರಾ. ಹಾಗೆ ಯಾರಿಲ್ಲಿ ಜಾಬ್ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಒಳ್ಳೆ ಜಾಬ್ ಕೂಡ ಆಫರ್ ಸಿಗ್ತಿದೆ ಮುಂದಿನ ದಿನಗಳಲ್ಲಿ. ಮೇಲ್ ಪರ್ಸನ್ಸಿಂದ ನಿಮಗೆ ಸಪೋರ್ಟ್ ಸಿಗ್ತಿದೆ. ಹಾಗೆ ನೀವು ನಂಬುವಂತಹ ಗುರುಗಳು, ನೀವು ನಂಬುವಂಥ ದೈವದ ಅನುಗ್ರಹ ನಿಮಗೆ ಹೆಚ್ಚಾಗಿದೆ. ನಿಮ್ಮ ಸುತ್ತ, ನಿಮ್ಮ ಮನೆ ಸುತ್ತ ಎನರ್ಜೀಸ್, ಭಗವಂತನ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ಯಾವುದೇ ದೃಷ್ಟಿ ನಿಮಗೆ ಬೇಗ ತಾಗೋದಿಲ್ಲ ಪಾಯಲ್ ನಂಬರ್ 2. ಹಾಗೆ ಯಾವುದೇ ನಾ ಆಗಲೇ ಹೇಳಿದಾಗೆ ಪಾಯಲ್ ನಂಬರ್ 2ಗೆ ಏನು ನೀವು ಹಣ ಹೆಚ್ಚಾಗಿ ಖರ್ಚಾಗ್ತಿದೆ, ನೀವು ಎಷ್ಟು ಶ್ರಮ ವಹಿಸಿದ್ರು, ಎಷ್ಟು ಕಷ್ಟಪಡ್ತಿದ್ದೀರಾ, ಬಟ್ ಆ ಅಮೌಂಟ್ ಉಳಿತಾಯ ಆಗ್ತಿಲ್ಲ ಅಂತ ನೀವು ವೆಯ್ಟ್ ಮಾಡ್ತೀರಾ. ಕೆಲವರ ದೃಷ್ಟಿ ನಿಮ್ಮ ಹಣಕಾಸಿನ ಮೇಲೆ, ನಿಮ್ಮ ಒಂದು ಕುಟುಂಬದ ಮೇಲೆ ಕೆಟ್ಟ ದೃಷ್ಟಿ ಇದೆ, ಅದನ್ನು ಕೂಡ ನೀವು ನಿವಾರಣೆ ಮಾಡ್ಕೋತಿದ್ದೀರಾ. ಕೆಲವು ದಿವಸಗಳಿಂದ ಕೆಲವು ವಿಚಾರಗಳಲ್ಲಿ ಗೊಂದಲತೆ ಮಾಡ್ಕೊಂಡಿದ್ದೀರಾ. ಹಾಗೆ ಅದು ಸ್ಟ್ರಕ್ ಅನ್ನಿಸ್ತಿರಬಹುದು. ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಾಗೆ ಕೆಲವು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ, ಅಂದರೆ ಯಾವುದೋ ಕೆಲಸ ಫಾಸ್ಟಾಗಿ ಮೂವ್ ಆನ್ ಆಗ್ತಿಲ್ಲ, ಸ್ಲೋ ಆಗಿ ಆಗ್ತಿದೆ. ಆ ಕೆಲಸಗಳು ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲದೆ ಆದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ದಾರಿ ಸಿಗ್ತಿದೆ. ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರ್ತಿದ್ದಾರೆ. ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಇಲ್ಲಿ ಯಾರು ಸಿಂಗಲ್ಸ್ ಇದ್ದೀರಾ, ನಿಮಗೆ ಗುಡ್ ನ್ಯೂಸ್ ಇದೆ. ನಿಮ್ಮ ಮೂಲ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ. ಹಾಗೆ ಯಾವುದು ನಿಮಗೆ ಮನಸ್ಸಿಗೆ ತೊಗೋಬೇಕು ಅನ್ಸುತ್ತೆ ಅದನ್ನು ಮಾತ್ರ ತೊಗೊಳ್ಳಿ. ಎಲ್ಲವನ್ನು ಮನಸ್ಸಿಗೆ ತೊಗೊಂಡು ನಿಮ್ಮ ಮನಸ್ಸನ್ನು ಡಿಸ್ಟರ್ಬ್ ಮಾಡ್ಕೊಬೇಡಿ. ಮೆಡಿಟೇಷನ್ ಮಾಡಿ. ಎಸ್, ಪಾಯಲ್ ನಂಬರ್ 2 ಹೆಚ್ಚು ಓಂಕಾರ ಟ್ಯೂನ್ಸ್ನ ಕೇಳಿ. ಸಾಧ್ಯ ಆದರೆ ಲಲಿತಾ ಸಹಸ್ರನಾಮನ ಹೆಚ್ಚಾಗಿ ಕೇಳಿ. ಪಾಯಲ್ ನಂಬರ್ 2 ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಹಾಗೆ ಯಾರಿಗೆ ನಿಮ್ಮ ಸಹಾಯ ಅಗತ್ಯ ಇದೆ, ಖಂಡಿತ ಅವರಿಗೆ ಸಹಾಯನ ನೀವು ಮಾಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಹೆಸರು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ತಿದೆ. ನಿಮಗೆ ಇನ್ನಷ್ಟು ಸಂತೋಷ ಇದೆ. ನಿಮ್ಗೆ ಯಾರು ಟಾಂಟ್ ಮಾಡಿದ್ರು, ಅವರಿಂದ ನಿಮಗೆ ಬೈಗುಳ ಸಿಕ್ಕಿತ್ತು, ಬೇಸರ ಆಗಿತ್ತು, ಆ ವ್ಯಕ್ತಿಗಳೇ ನಿಮ್ಮ ಲೈಫಿಗೆ ಒಂದು ನಿಮ್ಮನ್ನು ಹೆಚ್ಚು ಅಪ್ರಿಷಿಯೇಟ್ ಮಾಡುವಂಥ ವ್ಯಕ್ತಿಗಳಾಗ್ತಿದ್ದಾರೆ. ಪಾಯಲ್ ನಂಬರ್ 2 ಯಾರಿಂದ ನೀವು ಅವಮಾನ ಆಯಿತು ನಿಮಗೆ ಅಂತ ನೀವು ಅಂದ್ಕೊಂಡಿದ್ದೀರಾ, ಆ ವ್ಯಕ್ತಿಗಳೇ ನಿಮಗೆ ಸನ್ಮಾನವನ್ನು ಮಾಡ್ತಿದ್ದಾರೆ. ಎಸ್, ವಿಷ್ಣು ದೇವರ ಅನುಗ್ರಹ ಇದೆ. ಪಾಯಲ್ ನಂಬರ್ 2ಗೆ ದತ್ತಾತ್ರೇಯ ಗುರುಗಳ ಅನುಗ್ರಹ ಇದೆ. ನೀವೇನಾದರೂ ಪೂಜೆ ವ್ರತನ ಮಾಡ್ತಿದ್ರೆ ಖಂಡಿತ ಅದೇನಾದರೂ ಸ್ಟಾಪ್ ಆಗೋಗಿ ಆ ಕೆಲಸನ ಮಾಡಲಿಕ್ಕಾಗ್ತಿಲ್ಲ, ಅಥವಾ ಅದ್ರ ಮೇಲೆ ನಂಬಿಕೆ ಇಲ್ಲ, ಅಥವಾ ಅದೇನಾದರೂ ನೀವು ಅರ್ಧದಲ್ಲೇ ನಿಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನೀವು ಮುಂದುವರಿಸ್ಕೊಂಡು ಹೋಗ್ತಿದ್ದೀರಾ ನಿಮ್ಮ ವ್ರತ ಪೂಜೆಗಳನ್ನು. ಹಾಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿ ಕೂಡ ಹೆಚ್ಚಾಗಿ ಮಾತಾಡ್ತಿದ್ದೀರಾ. ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಹಾಗೂ ಅವರ ವಿಚಾರದಲ್ಲಿ ನೀವು ಈ ನಿರ್ಧಾರ ತಗೋತಿದ್ದೀರಾ, ಅಥವಾ ಅವ್ರಿಗೆ ಏನಾದರೂ ನೀವು ಸರ್ಪ್ರೈಸಿಂಗ್ ಗಿಫ್ಟ್ ಕೂಡ ಕೊಡ್ತಿರಬಹುದು ಅವರ ಆ್ಯನಿವರ್ಸರಿಗೆ. ಪಾಯಲ್ ನಂಬರ್ 2. ಎಸ್, ಪಾಯಲ್ ನಂಬರ್ 2ಗೆ ಯಾರೆಲ್ಲ ನಿಮ್ಮ ಮಿತ್ರರಾಗಿದ್ದರು ಅಥವಾ ಯಾರೆಲ್ಲ ನಿಮ್ಮ ಶತ್ರುಗಳಾಗಿದ್ದರು ಅವರೆಲ್ಲ ನಿಮ್ಮ ಲೈಫಿಗೆ ಮತ್ತೆ ವಾಪಸ್ ಬರ್ತಿದ್ದಾರೆ. ಹಾಗೆ ಆ ವ್ಯಕ್ತಿಗಳ ಒಂದು ಭೇಟಿಯಿಂದ ನಿಮ್ಮ ಮನಸ್ಸಿಗೆ ಆಗಿರುವಂತಹ ಗೊಂದಲನ ದೂರ ಮಾಡ್ಕೋತಿದ್ದೀರಾ. ಹಾಗೆ ಇನ್ನಷ್ಟು ಆಧ್ಯಾತ್ಮಿಕ ಕಡೆ ಗಮನ ಕೊಡ್ತಿದ್ದೀರಾ. ಇನ್ನಷ್ಟು ಹೊಸ ವಿದ್ಯೆಗಳನ್ನು ಕಲಿತಿದ್ದೀರಾ. ನೀವು ಕೂಡ ಆಸ್ಟ್ರಾಲಜಿ ರೀಡಿಂಗ್ನ ಕಲಿಬೇಕು ಅಂತ ಆಸಕ್ತಿ ಮೂಡ್ತಿರಬಹುದು. ಪಾಯಲ್ ನಂಬರ್ 2 ಹಾಗೆ ನಿಮ್ಮ ಒಂದು ಗುರಿ ಯಾವ ಕಡೆ ಇದೆ ಅದ್ರ ಕಡೆ ಫೋಕಸ್ ಮಾಡ್ತಿದ್ದೀರಾ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಣ್ಣ ಪುಟ್ಟ ವಿಚಾರಕ್ಕೂ ನೀವು ತುಂಬ ಸ್ಟ್ರಕ್ ಅನ್ನಿಸ್ತಿದೆ. ಯಾವುದನ್ನು ತಗೋಬೇಕು ನಿರ್ಧಾರ, ಯಾವುದನ್ನು ತಗೋಬಾರ್ದು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ. ಹಾಗೆ ಯಾಕೋ ಒಂದು ರೀತಿ ನಿಮಗೆ ಗಂಟೆ ಶಬ್ದಗಳು ಅಥವಾ ಗೆಜ್ಜೆ ಶಬ್ದಗಳು ಅಥವಾ ನಿಮ್ಮ ಸುತ್ತ ಯಾರೋ ಓಡಾಡ್ತಿದ್ದಾರೆ ಅನ್ನೋಂತಹ ಸೂಚನೆಗಳು ಅನ್ನಿಸ್ತಿರಬಹುದು. ಅದು ದೈವದ ರಕ್ಷಣೆ ನಿಮ್ಮ ಸುತ್ತ ಇದೆ. ಪಾಯಲ್ ನಂಬರ್ 2
ಸಾಧ್ಯ ಆದರೆ ಶಂಖ ನಿಮ್ಮ ಮನೆಯಲ್ಲಿದ್ದರೆ ಶಂಖನ ಊದಿ, ಸಾಧ್ಯ ಆದರೆ ಅಥವಾ ನಿಮ್ಮ ಮನೆಯಲ್ಲಿ ಶಂಖ ಇಲ್ಲ ಅಂದರೆ ಶಂಖದ ಶಬ್ದವನ್ನು ಬ್ರಾಹ್ಮಿ ಮುಹೂರ್ತದ ಟೈಮಲ್ಲೋ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಅದನ್ನು ಕೇಳೋದ್ರಿಂದ ಮನೇಲಿ ಪಾಸಿಟಿವ್ ಹಾಕಿ ಕೇಳೋದ್ರಿಂದ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಸಂಜೆ ಲಲಿತಾ ಸಹಸ್ರನಾಮ ಹಾಗೂ ವಿಷ್ಣು ಸಹಸ್ರನಾಮನ ಹೆಚ್ಚಾಗಿ ಕೇಳಿ, ರಾಯರ ಒಂದು ಸ್ತೋತ್ರನ ಪಠನೆ ಮಾಡಿ. ಫೈಲ್ ನಂಬರ್ 2, ನೀವು ಯಾವ ಕೆಲಸನ ಕಾನೂನಿಗೆ ಸಂಬಂಧಪಟ್ಟಾಗಿ ಯಾವ ಕೆಲಸಗಳು ಇನ್ಕಂಪ್ಲೀಟ್ ಆಗಿದೆ ಅಥವಾ ಆ ಕೆಲಸದಲ್ಲಿ ತುಂಬ ವರ್ಷಗಳಿಂದ ಅದು ಆ ಕೇಸಸ್ ಆಗಿರ್ಬೋದು, ಏನೇ ಕಾನೂನಿಗೆ ಸಂಬಂಧಪಟ್ಟಾಗೆ ಯಾವ ಕೆಲಸಗಳು ಇನ್ಕಂಪ್ಲೀಟ್ ಆಗಿದೆ, ಮುಂದಿನ ದಿನಗಳಲ್ಲಿ ಆ ಕೆಲಸ ಕಂಪ್ಲೀಟ್ ಆಗ್ತಿದೆ. ನಿಮಗೆ ಇನ್ನಷ್ಟು ದಾರಿನ ತೋರಿಸ್ಲಿಕ್ಕೆ, ನಿಮಗೆ ಇನ್ನಷ್ಟು ವಿದ್ಯೆನ ಕಲಿಸ್ಲಿಕ್ಕೆ, ನಿಮಗೆ ಇನ್ನಷ್ಟು ದಾರಿ ತೋರಿಸ್ಕೊಡ್ಲಿಕ್ಕೆ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ. ಅವರು ನಿಮ್ಮ ಗುರು ಆಗಿರಬಹುದು, ನಿಮ್ಮ ಫ್ರೆಂಡ್ ಆಗಿರಬಹುದು, ಅಥವಾ ನಿಮ್ಮ ಸೋಲ್ಮೇಟ್ ಆಗಿರಬಹುದು, ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು. ಫೈಲ್ ನಂಬರ್ 2, ಆ ವ್ಯಕ್ತಿಗಳಿಂದ ಆ ವ್ಯಕ್ತಿ ಪರಿಚಯದಿಂದ ನಿಮ್ಮ ಲೈಫಿಗೆ ಬಹಳಷ್ಟು ಚೇಂಜಸ್ ಇದೆ. ನೀವು ಯಾವುದೇ ಏಜಸ್ ಆಗಿರ್ಬೋದು. ಫೈಲ್ ನಂಬರ್ 2, ಬಟ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದಮೇಲಿಂದ ತುಂಬಾ ಆ ವ್ಯಕ್ತಿಯಿಂದ ಕಲಿತಿದ್ದೀರಾ. ಅವರು ನಿಮ್ಮ ಲೈಫಲ್ಲಿ ಗುರುವಾಗಿ, ಸ್ನೇಹಿತರಾಗಿ, ನಿಮ್ಮ ಇಷ್ಟದ ವ್ಯಕ್ತಿಯಾಗಿ ನಿಮ್ಮ ಜೊತೆ ನಿಲ್ತಿದ್ದಾರೆ. ಎಸ್. ಫೈಲ್ ನಂಬರ್ 2, ನಿಮ್ಮನ್ನು ಗುರುತಿಸ್ಕೋಬೇಕು ಅಂತ ತುಂಬ ಶ್ರಮ ವಹಿಸ್ತಿದ್ದೀರಾ. ಇನ್ನಷ್ಟು ನಾನು ಬೆಳಿಬೇಕು, ಇನ್ನಷ್ಟು ನಾನು ಗ್ರೋತ್ ಆಗಬೇಕು ನನ್ನ ಲೈಫಲ್ಲಿ ಅಂತ. ಖಂಡಿತ ನಿಮ್ಮ ಲೈಫಲ್ಲಿ ತುಂಬಾ ಗ್ರೋತ್ ನೋಡ್ತಿದ್ದೀರಾ. ಇಲ್ಲಿ ತುಂಬ ದಿವಸಗಳಿಂದ ನೀವು ಕೂಡಿಟ್ಟಿರೋ ಹಣದಲ್ಲಿ ನೀವೇನಾದ್ರು ಸ್ವಂತ ವೆಹಿಕಲ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ. ಅದಕ್ಕೆ ಸಮಯ ಕೂಡ ಮುಂದಿನ ದಿನಗಳಲ್ಲಿ ಬರ್ತಿದೆ. ನಿಮ್ಮ ಇಷ್ಟ ಆಗಿರುವಂಥ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಹಾಗೆ ತುಂಬ ಅಮೂಲ್ಯವಾದ ವಸ್ತುಗಳು ನಿಮಗೆ ಉಡುಗೊರೆಯಾಗಿ ನಿಮಗೆ ಸಿಗ್ತಿರಬಹುದು. ನೀವೇನು ನಿರೀಕ್ಷಿಸಿಲ್ಲ ಆ ವಸ್ತುಗಳು ಅಥವಾ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ನೀವೇನು ನಿರೀಕ್ಷೆ ಇಟ್ಕೊಂಡಿಲ್ಲ ಅಂಥದ್ದು ನಿಮ್ಮ ಲೈಫಿಗೆ ಬರ್ತಿದೆ. ಹಾಗೂ ನೀವು ತುಂಬಾ ಯೋಚನೆ ಮಾಡ್ಬೋದು, ಇದಕ್ಕೆ ನನಗೆ ಅರ್ಹತೆ ಇದೆಯಾ ಅಂತ. ಖಂಡಿತ ಅರ್ಹತೆ ಇರೋರಿಗೆ ಆ ವಸ್ತುಗಳು ಹಾಗೂ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ಮಟ್ಟದಲ್ಲಿ ನಿಮಗೆ ಅವಕಾಶಗಳು ಬರ್ತಿದೆ. ಫೈಲ್ ನಂಬರ್ 2, ಎಸ್. ಸ್ವಲ್ಪ ನಿಮ್ಮ ಮನೆಯ ಕ್ಲೆನ್ಸಸ್ನ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಹಾಗೆ ಸ್ವಲ್ಪ ಬೇಡದಿರೋ ವಸ್ತುಗಳನ್ನು ಕೂಡ ನೀವು ಚೇಂಜಸ್ನ ಮಾಡ್ತಿರ್ಬೋದು. ಮನೆಯಲ್ಲಿರೋ ವಸ್ತುಗಳನ್ನ ಚೇಂಜಸ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 2, ಎಸ್. ತುಂಬಾ ಪ್ರೊಟೆಕ್ಷನ್ ನಿಮ್ಮ ಸುತ್ತ ಇದೆ. ನಿಮ್ಮ ಮನೆ ದೇವರ ರಕ್ಷಣೆ ನಿಮ್ಮ ಜೊತೆಗಿದೆ. ಹಾಗೂ ಇಲ್ಲಿ ರಾಧಾಕೃಷ್ಣರ ಎನರ್ಜೀಸ್ ಕೂಡ ಇದೆ. ಫೈಲ್ ನಂಬರ್ 2, ರಾಧಾಕೃಷ್ಣರ ಆಶೀರ್ವಾದ ನಿಮ್ಮ ಜೊತೆಗಿದೆ ಹಾಗೂ ರಾಯರ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಯಾವ ಕೆಲಸ ಇನ್ಕಂಪ್ಲೀಟ್ ಆಗಿದೆ ನಿಮ್ಮ ಲೈಫಿಗೆ, ಆ ಕೆಲಸಗಳಲ್ಲಿ ತುಂಬಾ ಫಾಸ್ಟಾಗಿ ಮುಂದಿನ ದಿನಗಳಲ್ಲಿ ಮೂವ್ ಆನ್ ಆಗ್ತಿದೆ. ಹಾಗೆ ನೀವು ಯಾವುದನ್ನ ನೀವು ಬಿಲೀವ್ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಲೈಫಲ್ಲಿ, ಯಾವ ಕೆಲಸದಲ್ಲಿ ವಿಚಾರವಾಗಿ ನಿಮಗೆ ಇದನ್ನು ಮಾಡೋಕ್ಕಾಗಲ್ಲ, ನನಗೆ ನಂಬಿಕೆ ಇಲ್ಲ, ನಂಬಿಕೆ ಹೊರಟೋಗಿದೆ ಅಂತ ಆ ನಂಬಿಕೆ ಮತ್ತೆ ಬರ್ತಿದೆ. ಫೈಲ್ ನಂಬರ್ 2, ಹಾಗೆ ನಿಮಗೆ ಏನು ಸೂಚನೆಗಳು ಸಿಗ್ತಿದೆ ಅದನ್ನು ಯಾರೊಟ್ಟಿಗೂ ಶೇರ್ನ ಮಾಡಬೇಡಿ. ಅದು ಒಳ್ಳೆಯದಾಗಿರಬಹುದು, ಕೆಟ್ಟದಾಗಿರಬಹುದು, ಅದನ್ನು ಯಾರೊಟ್ಟಿಗೂ ಶೇರ್ ಮಾಡಬೇಡಿ. ಆ ಒಂದು ವಿಚಾರನ ನೀವು ಆ ಒಂದು ಏನು ನಿಮಗೆ ತಲೆಯಲ್ಲಿ ಆಲೋಚನೆ ಬರ್ತಿದೆ ಅಥವಾ ನಿಮ್ಮ ಡ್ರೀಮ್ಸಲ್ಲಾಗಿರಬಹುದು, ನಿಮ್ಮ ಧ್ಯಾನದಲ್ಲಾಗಿರಬಹುದು, ಅದನ್ನು ಒಂದು ಬುಕ್ಕಲ್ಲಿ ಡೈರಿಯಲ್ಲಿ ಬರೆದಿಡಿ. ಮುಂದಿನ ದಿನಗಳಲ್ಲಿ ಆ ಪೇಜಸ್ನ ನೀವು ಓಪನ್ ಮಾಡಿ ನೋಡಿದಾಗ ನಿಮ್ಗೆ ಭಾಳಷ್ಟು ಚೇಂಜಸ್ ಆಗಿರುತ್ತೆ. ಫೈಲ್ ನಂಬರ್ 2, ಎಸ್. ತುಂಬ ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸುತ್ತ ಇದೆ. ನಿಮ್ಮ ಮನೆಯಲ್ಲಿ ದೈವದ ರಕ್ಷಣೆ ಹೆಚ್ಚಾಗಿ ಇದೆ. ನಿಮ್ಮ ಮೇಲೆ ಹೆಚ್ಚಿನ ರಕ್ಷಣೆ ಇದೆ. ಫೈಲ್ ನಂಬರ್ 2, ಎಸ್. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ.